ನನ್ನ ಹತ್ರ ಬರ್ಲಿ 85,000 ರೂಪಾಯಿ ಮಾಡ್ಕೊಡ್ತೀನಿ. 85,000ಗೆ 67,000 ಓಡಿರೋ ಸಿಂಗಲ್ ಓನರ್ ವೆಹಿಕಲ್ ಸ್ಪಾರ್ಕ್ ಹುಡುಕ್ತಿದ್ದೀರಾ, ಬನ್ನಿ. ಕರ್ನಾಟಕ NOC ಸಮೇತ ನಿಮ್ಗೆ 1,10,000 ರೂಪಾಯಿ ಮಾಡ್ಕೊಡ್ತೀನಿ. 1,10,000ಕ್ಕೆ CNG. ನಿಮಗೆ ಕರ್ನಾಟಕ ಬೇಕು ಅನ್ನೋರಿಗೆ, ಕರ್ನಾಟಕ ಬೇಕಂದ್ರೆ 1,50,000 ರೂಪಾಯಿ ಕೊಡ್ಲಿ, ಕರ್ನಾಟಕ ಮಾಡ್ಕೊಡ್ತೀನಿ. ಅದು CNG ವೆಹಿಕಲ್ ನಾನು 375 ಮಾಡ್ಕೊಡ್ತೀನಿ ಸರ್. 3,75,000ಗೆ ಆಸ್ತಾ ಫುಲ್ಲಿ ಟಾಪ್ ಅಂಡ್ ಪುಷ್ ಬಟನ್ ಡೀಸೆಲ್ ವೇರಿಯಂಟ್ ಅಂಡ್ ಲೋನ್ ಕೂಡ ಅವೈಲೇಬಲ್ ಇದೆ. ಖಂಡಿತ ಸರ್. 9,25,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಕರ್ನಾಟಕ ರಿಜಿಸ್ಟ್ರೇಷನ್ 15 ಮಾಡಲು ಸೆಕೆಂಡ್ ಓನರ್ ಕೊಡ್ತೀನಿ. 3,25,000ಕ್ಕೆ 15 ಮಾಡಲು ಸಿಂಗಲ್ ಓನರ್ 1,20,000 ರೂಪಾಯಿ ಮಾಡ್ಕೊಡ್ತೀನಿ. 2008 ಮಾಡಲು ಮ್ಯಾಗ್ನಾ ವಿತ್ ಕರ್ನಾಟಕ NOC 2,20,000ಕ್ಕೆ 20,000 ರೂಪಾಯಿ ಮಾಡ್ಕೊಡ್ತೀನಿ. ಪ್ರೈಸಿಂಗ್ ಬಂದ್ಬಿಟ್ಟು 3 ಲಕ್ಷ ರೂಪಾಯಿ ಕೇಳ್ತಾವ್ರೆ. 2,80,000 ರೂಪಾಯಿ 2,80,000 ಫೈನಲ್ ಮಾಡ್ಕೊಡ್ತೀನಿ. ಶರಣ್ರಿ ಎಲ್ಲರೂ ಹೆಂಗಿದ್ರೆ ನಾನು ಆರಾಮದೇನೆ. ಅಂಡ್ ಮತ್ತೊಂದು ನಿಮ್ಗೆ ಹೊಸ ಶೋರೂಮ್ ತಗೊಂಡ್ ಬಂದಿದ್ದೀನಿ, ರಾಯಲ್ ಕಾರ್ಸ್ ಅಂತ. ನಾನು 3 ಮಾಡ್ತಿದ್ದೆ. ರಾಯಲ್ ಕಾರ್ಸ್ ಇದೆ ಅಲ್ಲೂ ಬೆಳಗಾವಿಯಲ್ಲಿ. ಆಲ್ಮೋಸ್ಟ್ 2 ಶೋರೂಮ್ ರಾಯಲ್ ಕಾರ್ಸ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ರಾಯಲ್ ಕಾರ್ಸ್ ಹೊಸ ಶೋರೂಮ್ ನಿಮ್ಗೋಸ್ಕರ ತಗೊಂಡ್ ಬಂದಿದ್ದೀನಿ. ಅಂಡ್ ಈ ಸರ್ತಿ ಹೊಸ ಶೋರೂಮ್ ಅಂತ ಕಾಸ್ಟ್ ಕೊಡ್ತೀರಾ ಅಂತ ಹೇಳ್ಬೋದು. ನೀವು ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ. ಈ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗಕ್ ಚಾನ್ಸ್ ಇಲ್ಲ. ಅಂಡ್ ಇದೇ ಆಫರ್ ನೀವು ಗ್ರಾಬ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಅಡ್ರೆಸ್ ಎಲ್ಲಿ ಬರುತ್ತೆ ಎಲ್ಲ ಕೇಳೋಣ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಫೈನ್ ಸರ್. ಒಳ್ಳೆದಾಗ್ಲಿ ಸರ್. ಹೊಸ ಶೋರೂಮ್ ಮಾಡಿದಾರ ರಾಯಲ್ ಕಾರ್ಸ್ ಅಂತ. ಎಕ್ಸಾಕ್ಟ್ಲಿ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ನಮ್ಮ ಅಡ್ರೆಸ್ ಬಂದ್ಬಿಟ್ಟು ತುಂಬಾ ಈಸಿ ಸರ್. ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಶಿಕಾರಿಪಳ್ಳಿ ಸಿರಾಜ್ ಲೇಔಟ್ ಅಂತ ಇದೆ. ಅಕ್ಕಪಕ್ಕ ನೋಡಿದ್ರೆ ಅಪಾರ್ಟ್ಮೆಂಟ್ಸ್ ಇದೆ. ಯಾರಾದ್ರೂ ಬಂದ್ರೆ ಸಿರಾಜ್ ಲೇಔಟ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಸ್ ಲೊಕೇಶನ್ ಹಾಕೊಂಡ್ರೆ ಸೀದಾ ಇಲ್ಲಿ ಕರ್ಕೊಂಡು ಬಂದ್ಬಿಡ್ತಾರೆ ಸರ್. ಖಂಡಿತ. ಈ ಒಂದು ನಿಮ್ಗೆ ಕನ್ಫ್ಯೂಸ್ ಆದ್ರೆ ಕೆಳಗಡೆ ಕೊಟ್ಟರೆ ನಂಬರ್ಗೆ ನೀವು ಕಾಲು ಮಾಡ್ಬೋದು ಅಥವಾ ಲೊಕೇಶನ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲೇ ವಿಸಿಟ್ ಆಗ್ತೀರಾ. ನಿಯರ್ ಬೈ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಈ ಕಡೆ ಆನೇಕಲ್, ಜಿಗ್ನಿ, ಹೊಸೂರು ರೋಡ್ ಎಲ್ಲರಿಂದನೂ ಬಂದ್ರೆ ತುಂಬಾ ಸೆಂಟರ್ ಪಾಯಿಂಟ್ ಇದು. ಎಲ್ಲ IT ಹಬ್. ಯಾರಾದ್ರೂ ಬಂದ್ರೆ ಖಂಡಿತ ಸರ್ ನೀವು ಡೌಟ್ ಇದ್ರೆ ಲೊಕೇಶನ್ ನಾನು ಕೊಡ್ತೀನಿ, ಲೊಕೇಶನ್ ಅಲ್ಲಿ ಡೈರೆಕ್ಟ್ ಬಂದ್ಬಿಡಿ. ಖಂಡಿತ. ಅಂಡ್ ಹೊಸ ಶೋರೂಮ್ ಅಂತ ಎಲ್ಲ ಆಫರ್ ಇವಾಗಲೇ ಗ್ರಾಬ್ ಮಾಡ್ಕೋಬಹುದು ಅಂತ ಹೇಳ್ಬೋದು. ಖಂಡಿತ ಸರ್. ಎಲ್ಲ ಹೊಸ ಶೋರೂಮ್ ಇಂದ ಎಲ್ಲ ಕಾಸ್ಟ್ ಕೊಡ್ತಾ ಇರೋದು. ದೇವ್ರು ಒಳ್ಳೇದ್ ಮಾಡ್ಲಿ ನಮಗೂ ನಿಮ್ಗೂ. ನಿಮ್ ಚಾನೆಲ್ ಬಂದ್ರೆ ನಾನು ಕೇಳ್ಕೊಂತೀನಿ, ನಮಗೂ ಒಂದ್ಸಲಿ ಅವಕಾಶ ಕೊಡ್ಲಿ ನಿಮ್ ವ್ಯೂವರ್ಸ್. ಖಂಡಿತ ಬನ್ನಿ. ಖಂಡಿತ ಆನ್ ಟೇಬಲ್ ಏನ್ ರೇಟ್ಸ್ ಹೇಳಿದೀನಿ ಆನ್ ಟೇಬಲ್ ಇನ್ನೂ ಕೂತ್ಕೊಂಡ್ರೆ ಇನ್ನೂ ಮಾಡ್ಕೊಡ್ತೀನಿ. ಅಂಡ್ ಮೊದಲು ಇಲ್ಲಿ ನೀವು ಫರ್ನಿಚರ್ ಶಾಪ್ ಇತ್ತು ಸರ್, ಅದನ್ನ ಚೇಂಜ್ ಮಾಡ್ಬಿಟ್ಟು ಇವಾಗ ಶೋರೂಮ್ ಮಾಡಿದ್ರ ಅಂತ ಹೇಳ್ಬೋದು. ಖಂಡಿತ ಸರ್. ಹೌದು, ನಮ್ಗೆ ಹೊಸ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಅದರಿಂದ ಎಲ್ಲ ಕಾಸ್ಟ್ ಕಸ್ಟಮರ್ಸ್ನ ಸರ್ವ್ ಮಾಡೋಕ್ಕೆ ಬರಲಿ, ತೊಗೊಂಡೋಗಿ ಸರ್. ಖಂಡಿತ ಸರ್. ಅದಲ್ಲದೆ ಸರ್ ಇವಾಗ ಆಫರ್ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಇದಕ್ಕಿಂತ ಮತ್ತೆ ಬೇರೆ ಆಫರ್ ಏನಿದೆ ಸರ್? ಸರ್ ಆಫರ್ ಏನಂದ್ರೆ ಬನ್ನಿ, ಗಾಡಿ ತೊಗೊಳ್ಳಿ, ಏನಿದೆ ಎಲ್ಲ ರೀಫಬ್ ಮಾಡ್ಕೊಡ್ತೀನಿ. ಏನಾದರೂ ಇದ್ರೆ ಇನ್ನೂ ನಾನು ವಿಡಿಯೋನಲ್ಲಿ ಇನ್ನೂ ರಿವೀಲ್ ಮಾಡಿಲ್ಲ. ಯಾರಾದರೂ ಬಂದು ತೊಗೊಂಡ್ರೆ ಏನು ಜಾಸ್ತಿ ಏನು ನೆಗೋಷಿಯೇಟ್ ಮಾಡಬೇಡಿ, ಯಾಕಂದರೆ ಎಲ್ಲ ಕಾಸ್ಟ್ ಕೊಟ್ಬಿಟ್ಟಿರೋದು. ಇನ್ನು ಯಾವ ಚಿಕ್ಕ ಗಾಡಿಯಿಂದ ದೊಡ್ಡ ಗಾಡಿ ಯಾವುದಾದ್ರೂ ತೊಗೊಳ್ಳಿ, ಅರ್ಧ ಲೀಟ್ರ್ ಪೆಟ್ರೋಲ್ ಡೀಸೆಲ್ ಇದ್ರೆ ಡೀಸೆಲ್ ಮಾಡ್ಕೊಡ್ತೀನಿ ಸರ್. ಅರ್ಧ ಟ್ಯಾಂಕ್ ಅರ್ಧ ಲೀಟರ್ ಅರ್ಧ ಟ್ಯಾಂಕ್ ಪೆಟ್ರೋಲ್ ಆಗಿರುತ್ತೆ ಅಥವಾ ಡೀಸೆಲ್ ಆಗಿರುತ್ತೆ. ನೀವು ಯಾವುದೇ ಗಾಡಿ ತಗೊಳ್ಳಿ, ಪ್ರೈಸ್ ಅಲ್ಲಿ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಬನ್ನಿ, ನಿಮ್ಮ ಗಾಡಿ ಅಥವಾ ಬಂದ್ರೆ ಮೆಕ್ಯಾನಿಕಲ್ ಕರ್ಕೊಂಡು ಬಂದು ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕೂತ್ ಮಾತಾಡಿ. ಅಡ್ರೆಸ್ ಹೇಳಿದ್ದೀನಿ. ಅಂಡ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ ಸರ್? ಖಂಡಿತ ಸರ್. ಅಬೌಟ್ 12 ಮಾಡಲು ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀನಿ. ಆದ್ರೆ ಅವ್ರ ಸಿವಿಲ್ ಚೆನ್ನಾಗಿರ್ಬೇಕು ಅಷ್ಟೇ. ಸಿವಿಲ್ ಚೆನ್ನಾಗಿರ್ಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಳಗಡೆ ಕೊಟ್ಟರೆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಒಂದ್ಸರ್ತಿ ವಿಸಿಟ್ ಆಗಿ ನಿಮ್ಮ ಗಾಡಿ ಅಥವಾ ನೋಡಿ ನಿಮ್ಮ ಗಾಡಿ ರಿಕ್ವೈರ್ಮೆಂಟ್ ಯಾವ ತರ ಇರುತ್ತೆ ಅದು ಗಾಡಿಗಳಿರುತ್ತೆ. ಸರ್ ಟ್ರಾನ್ಸಿಟ್ ಅಲ್ಲಿ ಎಷ್ಟು ವೆಹಿಕಲ್ ಇದೆ ಸರ್? ಸರ್ ಟ್ರಾನ್ಸಿಟ್ ನಲ್ಲಿ ಇನ್ನೂ ತುಂಬಾ ವೆಹಿಕಲ್ಸ್ ಇದೆ. ಇನ್ನು ನಾನು ವಿಡಿಯೋನಲ್ಲಿ ತೋರ್ಸೋಕ್ಕಾಗಿಲ್ಲ. ಬ್ರೀಜಾ ಇದೆ, LDI ಇದೆ, ಬ್ರೀಜಾ ZDI ಪ್ಲಸ್ ಇದೆ, XUV 500 ನಲ್ಲಿ W8 ಇದೆ. ಇನ್ನೂ ತುಂಬ ವೆಹಿಕಲ್ಸ್ ಇದೆ ಸರ್. ಯಾವುದಾದ್ರು ವೆಹಿಕಲ್ ನಿಮ್ಗೆ ಇದ್ರೆ ನೀವು ಖಂಡಿತ ಕಾಲ್ ಮಾಡಿ. ಇಲ್ಲ ಅಂದರೆ ಕೊಟ್ಟಿರೋದು ನಂಬರ್ನ ನೀವು ವಾಟ್ಸಪ್ ಮಾಡಿ, ನಾನು ಡೀಟೇಲ್ಸ್ ಶೇರ್ ಮಾಡ್ತೀನಿ. ಖಂಡಿತ. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಖಂಡಿತ ಬನ್ನಿ ಸರ್. ಹೊಸ ಶೋರೂಮ್ ಅಂತ ಫಸ್ಟ್ ಗಾಡಿ ಯಾವ ಪ್ರೈಸ್ ಇಂದ ಕೊಡ್ತೀರಾ ಸರ್? ಡೀಟೇಲ್ ಹೇಳಿ. ಖಂಡಿತ ಸರ್. ಬರಲಿ. 2008 ಸ್ಪಾರ್ಕ್ ಸಿಂಗಲ್ ಓನರ್ 67,000 ಓಡಿದೆ. ರೆಕಾರ್ಡೆಡ್ ಓಡಿರೋದು. ಯಾರಾದರೂ ಬಂದು ಅವ್ರ ಮೆಕ್ಯಾನಿಕ್ ಹತ್ರ ಬಂದು ತೋರಿಸ್ಕೊಳ್ಳಿ. ಎಲ್ಲ ಹೊಸ ಶೋರೂಮ್ ಇಂದ ಎಲ್ಲ ಕಾಸ್ಟ್ ಕೊಡ್ತಾ ಇರೋದು. ನಿಮ್ಗೆ ಬರ್ಲಿ. ಎಲ್ಲ ಟೈರ್ ಕಂಡೀಷನ್ ಒಳಗಡೆ ಎಲ್ಲ ನೋಡಿ, ಎಲ್ಲ ತುಂಬಾ ಕ್ಲೀನ್ ಆಗಿ ನೀಟ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಇಂಟೀರಿಯರ್ ನೋಡಬಹುದು ನಿಮ್ಗೆ ಯಾವ ತರ ಬರುತ್ತೆ ಅಂತ. ಅಂಡ್ ಫ್ಯಾಬ್ರಿಕ್ ಬರುತ್ತೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿದೆ. ಬರೀ 67,000 ಓಡಿರೋ ವೆಹಿಕಲ್, ರೆಕಾರ್ಡೆಡ್ ಸಿಂಗಲ್ ಓನರ್ ಸ್ಪಾರ್ಕ್ ಯಾರು ಹುಡುಕೋರ್ಗೆ. ಸರ್ ಮಾರ್ಕೆಟ್ ಪ್ರೈಸ್ ಎಲ್ಲ 1,10,000 ರೂಪಾಯಿ ಕೇಳ್ತಾವ್ರೆ. ನನ್ನ ಹತ್ರ ಬರ್ಲಿ 85,000 ರೂಪಾಯಿ ಮಾಡ್ಕೊಡ್ತೀನಿ. 85,000ಗೆ 67,000 ಓಡಿರೋ ಸಿಂಗಲ್ ಓನರ್ ವೆಹಿಕಲ್ ಸ್ಪಾರ್ಕ್ ಹುಡುಕ್ತಿದ್ದೀರಾ, ಬನ್ನಿ ಒಂದ್ಸಾರಿ
ಸರ್ತಿ ನೋಡಿ ಇದ್ರ ಮೇಲೆ ನೆಗೋಷಿಯೇಟ್ ಮಾಡ್ತೀರಾ ಸರ್? ಖಂಡಿತ ಸರ್, ಬರ್ಲಿ ನಿಮ್ಮ ವ್ಯೂವರ್ಸ್ಗೆ ನಿಮ್ಮಿಂದ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಇನ್ನೂ ಏನಾದರೂ ಆನ್ ಟೇಬಲ್ ಮಾಡ್ಕೊಡ್ತೀನಿ. ಐಟನ್ ಇರೋದು ಸರ್ ಇದು ಐಟನ್ 2009 ಅದರ್ ಸ್ಟೇಟ್ ವೆಹಿಕಲ್, ಡೆಲ್ಲಿ ರಿಜಿಸ್ಟ್ರೇಷನ್. ನಿಮ್ಗೆ NOC ರೆಡಿ ಇದೆ. ನಿಮ್ಗೆ NOC ಸಮೇತ ನಿಮ್ಗೆ CNG ಫಿಟ್ಟಿಂಗ್ ಇದೆ. ಮೈಲೇಜ್ 27 ಇಂದ 30 ವರ್ಗು ಬರುತ್ತೆ ಸಿಟಿನಲ್ಲಿ. ನಿಮ್ಗೆ ನೋಡಬಹುದು ಎಲ್ಲ ಕಂಪ್ನಿಯಿಂದಾನೇ ಬಂದಿರೋದಲ್ವಾ? ಎಲ್ಲ ಕಂಪ್ನಿಯಿಂದಾನೇ ಸರ್ ಬಂದಿರೋದು. ಎಲ್ಲ ನೀಟಾಗಿ ಕ್ಲೀನ್ ಇದೆ ಇಂಟೀರಿಯರ್ಸ್. CNG ಫಿಟ್ಟಿಂಗ್ ಇದೆ. ಮೈಲೇಜ್ ಆರಾಮಾಗಿ ಒಂದು 20-22 ಖಂಡಿತ ಸರ್. ಓಕೆ, ಸಿಟಿನಲ್ಲಿ 25+ ಬರುತ್ತೆ CNG ಇರೋದ್ರಿಂದ. ಸರ್ 2009 ಸೆಕೆಂಡ್ ಓನರ್, ಕರ್ನಾಟಕ NOC ಸಮೇತ ನಿಮ್ಗೆ 1,10,000 ರೂಪಾಯಿ ಮಾಡ್ಕೊಡ್ತೀನಿ. 1,10,000ಕ್ಕೆ CNG. ನಮಗೆ ಕರ್ನಾಟಕ ಬೇಕು ಅನ್ನೋರಿಗೆ, ಕರ್ನಾಟಕ ಬೇಕಂದ್ರೆ 1,50,000 ರೂಪಾಯಿ ಕೊಡ್ಲಿ, ಕರ್ನಾಟಕ ಮಾಡ್ಕೊಡ್ತೀನಿ. ಅದು CNG ವೆಹಿಕಲ್. ನೆಕ್ಸ್ಟ್ ವೆಹಿಕಲ್ ಐಟನ್ ಹೋಗೋದಾದ್ರೆ ಗ್ರ್ಯಾಂಡ್ ಐಟನ್ ಫುಲ್ಲಿ ಟಾಪ್ ಅಂಡ್ ಆಸ್ತಾ ಅಲ್ವಾ ಸರ್? ಹೌದು ಸರ್, ಟಾಪ್ ಎಂಡ್ ಮಾಡಲ್ ಆಸ್ತಾ ಮಾಡಲು 2017 ಕರ್ನಾಟಕ. ಇದೇನಿದೆ ಅಂದ್ರೆ ಸೆಕೆಂಡ್ ಓನರ್ ಇತ್ತು, ಕಸ್ಟಮರ್ ತಗೊಂಡು ಪರ್ಚೇಸ್ ಮಾಡಿದ್ರು, ಅವ್ರ ಲೋನ್ ಆಗಿಲ್ಲ, ಅದರಿಂದ ಈಗ ತಿರ್ಗಾ ನಾನು ಇಕ್ಕಿರೋದು. ನಿಮಗೆ ಫೀಚರ್ಸ್ ಅಲ್ಲಿ ನೋಡ್ಬೇಕಂತಂದ್ರೆ ಇಂಟೀರಿಯರ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಇರಬೇಕು. ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಆಸ್ತಾ ವೇರಿಯಂಟ್ ಫುಲ್ಲಿ ಟಾಪ್ ಅಂಡ್ ಮ್ಯಾಗ್ವಿಲ್ ಸಮೇತ ಬರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್, ಡೀಸೆಲ್ ವೇರಿಯಂಟ್. ನಿಮಗೆ ಮೈಲೇಜ್ ಆರಾಮಾಗಿ more than 20 ಬರುತ್ತೆ ಸರ್. ಬೆಸ್ಟ್ ಅಂದ್ರೆ ಬೆಸ್ಟ್ ಪ್ರೈಸ್ ಸರ್ ಕೊಡ್ತೀರಾ ಸರ್? ಮಾರ್ಕೆಟ್ ನಲ್ಲಿ ಎಲ್ಲಿ ಹುಡುದ್ರೇನು, ಯಾವ ಸೋಷಿಯಲ್ ಮೀಡಿಯಾನಲ್ಲಿ ನೋಡಿದ್ರೇನು 4 ಲಕ್ಷ ಮೇಲೆ ಇದೆ ಸರ್. ನಾನು 375 ಮಾಡ್ಕೊಡ್ತೀನಿ ಸರ್. 3,75,000ಗೆ ಆಸ್ತಾ ಫುಲ್ಲಿ ಟಾಪ್ ಅಂಡ್ ಪುಷ್ ಬಟನ್ ಡೀಸೆಲ್ ವೇರಿಯಂಟ್ ಅಂಡ್ ಲೋನ್ ಕೂಡ ಅವೈಲೇಬಲ್ ಇದೆ. ಖಂಡಿತ ಸರ್. ಅಬೌಟ್ 12 ಮಾಡಲ್ಸ್ ಇಡೀ ಕರ್ನಾಟಕನಲ್ಲಿ ಯಾವ್ದು ಇದ್ರೇನು. ಓಕೆ, ಇದು ಮಾಡೆಲ್ ಯಾವ್ದು ಅಂತ ಹೇಳಿದ್ರೆ ಏನ್ ಸರ್? ಮಾಡಲ್ 2017 ಸೆಕೆಂಡ್ ಓನರ್. 3,75,000. 3,75,000 ಡೌನ್ ಪೇಮೆಂಟ್. ಒಂದು 75,000 ಖಂಡಿತ ಮಾಡಿದ್ರೆ ಲೋನ್ ಆಗುತ್ತೆ. ನೆಕ್ಸ್ಟ್ ವೇಗನ್ ವೋಲ್ಕ್ಸ್ವ್ಯಾಗನ್ ಪೋಲೋ ಯಾರು ನೋಡಿದ್ರೆ ಅದು ಡೀಸೆಲ್ ವೇರಿಯಂಟ್, ಡೆಲ್ಲಿ ಪಾಸಿಂಗ್ ಆಗಿರುತ್ತೆ ಸರ್. ಡೀಟೇಲ್ ಹೇಳಿ ಸರ್. 2015 ಸಿಂಗಲ್ ಓನರ್, ಕರ್ನಾಟಕ NOC ಆಲ್ರೆಡಿ ಇಶ್ಯೂ ಆಗಿದೆ. ಜಯನಗರ್ 05ಗೆ RTOಗೆ. ಅಂಡ್ ಯಾವ ವೇರಿಯಂಟ್ ಸರ್ ಇದು? ಹೈಲೈನ್ ಸರ್, ಟಾಪ್ ಎಂಡ್ ಮಾಡಲ್. ಓಕೆ, ಹೈಲೈನ್ ಬರುತ್ತೆ ನಿಮಗೆ ಫುಲ್ಲಿ ಟಾಪ್ ಎಂಡ್. ಇಂಟೀರಿಯರ್ ನಿಮಗೆ ತೋರಿಸೋದ್ರೆ ಎಲ್ಲ ಕಂಪ್ನಿಯಿಂದಾನೆ, ಆಫ್ಟರ್ ಮಾರ್ಕೆಟ್ ಏನೂ ಇಲ್ಲ ಅಲ್ಲ ಸರ್? AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್ ಬರುತ್ತೆ. ಅಂಡ್ 1 ಲಕ್ಷ ಓಡಿರೋ ವೆಹಿಕಲ್ ಆಗಿರುತ್ತೆ. ಡೀಸೆಲ್ ಅಲ್ಲಿ ಆರಾಮಾಗಿ ಮೈಲೇಜ್ ನೀವು ನೋಡ್ಕೋಬಹುದು, ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸರ್. ಕರ್ನಾಟಕ ಪ್ರೈಸಿಂಗ್ ಏನು ಹೇಳ್ತಿದ್ರಾ ಸರ್? ಕರ್ನಾಟಕ ಬೇಕಂದ್ರೆ ನಿಮಗೆ 3,85,000 ರೂಪಾಯಿ ಮಾಡ್ಕೊಡ್ತೀನಿ ವಿತ್ ಕರ್ನಾಟಕ. NOC ಬೇಕು ಅಂದ್ರೆ NOC ಬೇಕಂದ್ರೆ NOC ಸಮೇತ 3,25,000 ಕೊಡ್ತೀನಿ. 3,25,000ಕ್ಕೆ 15 ಮಾಡಲು ಸಿಂಗಲ್ ಓನರ್. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್ ಚಾವರ್ಲೆಟ್ ಕ್ರೂಸ್ ಸರ್. ಕ್ರೂಸ್ ಫುಲ್ಲಿ ಟಾಪ್ ಎಂಡ್ ವಿತ್ ಸನ್ ರೂಫ್. ನಮ್ಮ ವ್ಯೂವರ್ಸ್, ನಮ್ಮ ಯಂಗ್ಸ್ಟರ್ಸ್ಗೆ ತುಂಬಾ ಒಳ್ಳೆ ಗಾಡಿ, ತುಂಬಾ ಫ್ಯೂಚರ್. ಖಂಡಿತ ಸರ್, ಖಂಡಿತ ಫುಲ್ ಫ್ಯೂಚರ್ ಗಾಡಿ. 2011 ಮಾಡಲ್, ಸೆಕೆಂಡ್ ಓನರ್. ಡ್ರಿವನ್ ಆಗಿರೋದು ಸರ್? ಡ್ರೈವನ್ 97,000 ಡ್ರೈವನ್ ಆಗಿದೆ ಸರ್. 97,000 ಓಡಿರೋ ವೆಹಿಕಲ್ ಆಗಿರುತ್ತೆ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಅಂಡ್ ಏನಾದ್ರು ರೆಕಾರ್ಡೆಡ್ ಸಿಗುತ್ತಾ ಸರ್ ಇದಕ್ಕೆ? ಖಂಡಿತ ಸರ್, ಯಾರಾದ್ರೂ ಬಂದು ಎಲ್ಲ ರೆಕಾರ್ಡೆಡ್ ವೆಹಿಕಲ್ಸ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ನಮ್ಮ ಹತ್ರ ಎಲ್ಲ ಸಿಂಗಲ್ ಓನರ್, ಸೆಕೆಂಡ್ ಓನರ್ ವೆಹಿಕಲ್ ಇರೋದು. ಓಕೆ, ಇದು ಅದರ್ ಸ್ಟೇಟ್ ಇಂದ ಇರೋದ್ರಿಂದ ಯಾರಾದ್ರೂ ಬಂದ್ರೆ ಅವ್ರ ಹೆಸರಿನಲ್ಲಿ NOC ಮಾಡ್ಕೊಡ್ತೀನಿ ಸರ್. ಪ್ರೈಸಿಂಗ್ ಸರ್ ಇದಕ್ಕೆ? ಪ್ರೈಸಿಂಗ್ 2,50,000 ಮಾಡ್ಕೊಡ್ತೀನಿ ಸರ್ ವಿತ್ ಕರ್ನಾಟಕ NOC. ವಿತ್ ಕರ್ನಾಟಕ ವಿತ್ ಕರ್ನಾಟಕ NOC 2,20,000ಕ್ಕೆ 20,000 ರೂಪಾಯಿ ಮಾಡ್ಕೊಡ್ತೀನಿ. ಹಾಗೆ ರೆಡ್ ಕಲರ್ ಅಲ್ಲಿ ಚಾವರ್ಲೆಟ್ ಸ್ಪಾರ್ಕ್ ಇರೋದು, ಸಾರಿ ಚಾವರ್ಲೆಟ್ ಬೀಟ್ ಇರೋದು ಸರ್? ಹೌದು ಸರ್, ಚಾವರ್ಲೆಟ್ ಬೀಟ್ 2014 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್. ಡೀಸೆಲ್ ಟೈರ್ ಕಂಡೀಷನ್ ಎಲ್ಲ ನೋಡ್ಕೊಳ್ಳಿ, ಎಲ್ಲ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ಸ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ತುಂಬಾ ಚೆನ್ನಾಗಿದೆ ವೆಹಿಕಲ್. ಅಂಡ್ ಎಲ್ಲಾನು ಕಂಪ್ನಿಯಿಂದ ಬಂದಿರೋದು, ಆಫ್ಟರ್ ಮಾರ್ಕೆಟ್ ಏನೂ ಹಾಕಿಲ್ಲ. ಇಂಟೀರಿಯರ್ ಚೆನ್ನಾಗಿದೆ ಅಂತ ಹೇಳ್ಬೋದು. ವೇರಿಯಂಟ್ ಯಾವ್ದು ಹೇಳಿದ್ರೆ ಸರ್? 87,000 ಓಡಿದೆ ಸರ್ ಇದು. ಓಕೆ, 87,000 ನಿಮಗೆ. ಯಾರು ಹುಡುಕ್ತಿರೋರು ರೆಡ್ ಕಲರ್ ಅಲ್ಲಿ ಡೀಸೆಲ್ ವೇರಿಯಂಟ್ ರೆಕಾರ್ಡೆಡ್ ಸರ್? ಹೌದು ಸರ್, ಎಲ್ಲ ರೆಕಾರ್ಡೆಡ್ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಿಂಗಲ್ ಓನರ್, 2015 ಡೀಸೆಲ್, ಒಳ್ಳೆ ಮೈಲೇಜ್ ವೆಹಿಕಲ್. ಪ್ರೈಸಿಂಗ್ ಸರ್? ಪ್ರೈಸಿಂಗ್ ಬಂದರೆ 2,10,000 ರೂಪಾಯಿ ನಿಮ್ಮ ವ್ಯೂವರ್ಸ್ಗೆ ನಿಮ್ಮ ಚಾನಲ್ ಮುಖಾಂತರ ಬಂದರೆ ಇನ್ನೂ ಏನಾದರೂ ಆನ್ ಟೇಬಲ್ ನೆಗೋಷಿಯೇಷನ್ ಮಾಡ್ತೀನಿ. ಡೆಡ್ಲಿ ಪ್ರೈಸ್ ಏನಾದರೂ ಹೇಳ್ತೀರಾ ಸರ್? 1 ಲಕ್ಷ 2 lakh ರೂಪೀಸ್ ಕೊಡ್ಬಿಡ್ತೀರಿ ಸರ್. 2 ಲಕ್ಷಕ್ಕೆ ಡೀಸೆಲ್ ವೇರಿಯಂಟ್ 2015 2015 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್. ಓಕೆ, ಹಾಗೆ ನೆಕ್ಸ್ಟ್ i20 ಇರೋದು ಸರ್? ಹೌದು ಸರ್, i20 ಅದರ್ ಸ್ಟೇಟ್ ವೆಹಿಕಲ್ ಇದು. 2011 ಮಾಡಲು. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಬಂದಿದೆ ನೋಡ್ಬೋದು ನಿಮಗೆ. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ವೇರಿಯಂಟ್ ಸರ್ ಸ್ಪೋರ್ಟ್ಸಾ? ಇಲ್ಲ ಸರ್, ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ಬರುತ್ತೆ ಅಂತ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮು ಎಲ್ಲಾನು ಕಂಪ್ನಿಯಿಂದ ಬಂದಿರೋ. ಆಫ್ಟರ್ ಮಾರ್ಕೆಟ್ ಏನೂ ಹಾಕಿಲ್ಲ. ಡ್ರಿವನ್ ಆಗಿರೋದು ಸರ್? ಸರ್ ಡ್ರೈವನ್ ಇದು ಅಷ್ಟೇ ಸರ್, 99,000 ಡ್ರೈವನ್ ಆಗಿದೆ, ಪೆಟ್ರೋಲ್ ವೆಹಿಕಲ್. ಓಕೆ, ಪ್ರೈಸಿಂಗು ಸರ್ ಇದಕ್ಕೆ? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು NOC ಸಮೇತ
ಹಿಂಗೆ ತೊಗೊಂತೀರ ಅಂದ್ರೆ 2,20,000 ರೂಪಾಯಿಗೆ ಮಾಡ್ಕೊಡ್ತೀನಿ. ಓಕೆ. ಕರ್ನಾಟಕನಲ್ಲಿ ಮಾಡ್ಬೇಕಂದ್ರೆ ಕರ್ನಾಟಕ ರಿಜಿಸ್ಟ್ರೇಷನ್ ಸಮೇತ 2,60,000 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. 2,60,000ಕ್ಕೆ ಕರ್ನಾಟಕ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ವೆಹಿಕಲ್. ಅದ್ರ ಮೇಲೆ ನೆಗೋಷಿಯೇಟ್ ಮಾಡ್ತೀರಾ ಸರ್? ಖಂಡಿತ ಸರ್. ಆನ್ ಟೇಬಲ್ ಬರ್ಲಿ ನಿಮ್ಮ ವ್ಯೂವರ್ಸ್, ಆನ್ ಟೇಬಲ್ ಏನಾದ್ರು ಬನ್ನಿ ಮಾತಾಡೋಣ. ಓಕೆ. ಹಾಗೆ ದೊಡ್ಡ ವೆಹಿಕಲ್ ಹೋಗ್ಬೇಕಂತಂದ್ರೆ XUV 500 ಎರಡು ವೆಹಿಕಲ್ ಇರೋದು. ಹೌದು ಸರ್, ನಮ್ಮ ಹತ್ರ XUV ಎರಡು ಮಾಡಲ್, 2 ವೇರಿಯಂಟ್ಸ್, ಒಂದೇ ವೇರಿಯಂಟ್ ಎಲ್ಲ W10 2015, ಒಂದು ಅದರ್ ಸ್ಟೇಟ್ ಇದೆ, ಒಂದು ಕರ್ನಾಟಕದಿದೆ. ಅಂಡ್ ಫುಲ್ಲಿ ಟಾಪ್ ಅಂಡ್ ಬರುತ್ತೆ, ಎಲ್ಲಾನು ಫೀಚರ್ಸ್ ಬರುತ್ತೆ. ಡ್ರಿವನ್ ಆಗಿರೋದು ಸರ್ ಇದು? ಸರ್ ಇದು 65,000 ಡ್ರಿವನ್ ಆಗಿದೆ. ಇದು 75,000 ನಿಮಗೆ ಈ ಡೀಟೇಲ್ ಹೇಳ್ತೀನಿ ಸರ್. ಇದು ಸಿಂಗಲ್ ಓನರ್ ಅಲ್ವಾ? ಹೌದು. ಇಲ್ಲ ಸರ್, ಸೆಕೆಂಡ್ ಓನರ್, 2 ಸೆಕೆಂಡ್ ಓನರ್. ಓಕೆ. ಅಂಡ್ ಟಾಪ್ ಅಂಡ್ ವೆಹಿಕಲ್ XUV 500 ಯಾರಿಗೆ ಬೇಕು ಅನ್ನೋದ್ರೆ, ಇದು ಕರ್ನಾಟಕ ನಂಬರೇ ಬೇಕು ಅನ್ನೋರಿಗೆ ಇದು ಆಪ್ಟ್ ಮಾಡ್ಬೋದು. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಕ್ಲಾಸ್ ಇದೆ ಸರ್. ಎಲ್ಲ ಏನಿದೆ, ಎಲ್ಲೂ ಡೆಂಟ್ ಪಾಲಿಶ್ ಏನು ಇಲ್ಲ, ಎಲ್ಲ ಒರಿಜಿನಲ್ ವೆಹಿಕಲ್, ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ವ್ಯೂವರ್ಸ್ ಬನ್ನಿ. ಪ್ರೈಸಿಂಗ್ ಸರ್ 10 ಲಕ್ಷ ರೂಪಾಯಿ ಕೇಳ್ತಾನೆ ಇದ್ದಾರೆ. 9,25,000 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. ಕರ್ನಾಟಕ ರಿಜಿಸ್ಟ್ರೇಷನ್, 15 ಮಾಡಲು, ಸೆಕೆಂಡ್ ಓನರ್, ಟಾಪ್ ಅಂಡ್ ವೆಹಿಕಲ್. ಡೌನ್ ಪೇಮೆಂಟ್ ಇದಕ್ಕೆ ಸರ್? ಇದಕ್ಕೆ ಡೌನ್ ಪೇಮೆಂಟ್ ಸಿವಿಲ್ ಚೆನ್ನಾಗಿರ್ಬೇಕು ಸರ್. ಸಿವಿಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ 80% ಲೋನ್ ಆಗುತ್ತೆ ಸರ್. ಓಕೆ. ಚೆಕ್ ಮಾಡ್ಕೊಳ್ಳಿ ನೀವು ಮಾರ್ಕೆಟಲ್ಲಿ. ಕರ್ನಾಟಕ ನಂಬರ್ ಬೇಕು ಅನ್ನೋರಿಗೆ ಪ್ರೈಸಿಂಗ್ ಎಷ್ಟಿದೆ ಅಂತ ಅದಕ್ಕಿಂತ ಕಮ್ಮಿ ಪ್ರೈಸಲ್ಲಿ ಹೇಳ್ತಾರೆ. ಅಂಡ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ಲು. ಇಲ್ಲ ನಿಮಗೆ NOC ವೆಹಿಕಲ್ ಬೇಕು ಅನ್ನೋರಿಗೆ ಮತ್ತೊಂದು ಇರೋದು W10 ಸರ್. ಇದು W10 HR ರಿಜಿಸ್ಟ್ರೇಷನ್, ಸಿಲ್ವರ್ ಕಲರ್, ಸೆಕೆಂಡ್ ಓನರ್. ಓಕೆ. ಇದು ಬಂದ್ಬಿಟ್ಟು 65,000 ಡ್ರಿವನ್ ಆಗಿದೆ. ಅದೇ ಸೇಮ್ ಫೀಚರ್ಸ್ W10, ಎಲ್ಲ ಟಾಪ್ ಅಂಡ್ ವೆಹಿಕಲ್, ಸೆಕೆಂಡ್ ಓನರ್. ಇದು ಬಂದ್ಬಿಟ್ಟು ನಿಮಗೆ 6,50,000 ರೂಪಾಯಿ ವಿತ್ NOC. ಕರ್ನಾಟಕ ಬೇಕಂದ್ರೆ ಅಡಿಷನಲ್ ಮಾಡಿ, ಅದು ಅಡಿಷನಲ್ RTO ಚಾರ್ಜಸ್ ಏನಿರುತ್ತೆ ಮುಂದೆ ಬಂದರೆ ಏನಿದೆ ಮಾಡ್ಕೊಡ್ತೀವಿ ಸರ್. ಬಟ್ ಇದ್ರ ಮೇಲೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ. ಖಂಡಿತ ಸರ್, ಖಂಡಿತ. ನಿಮ್ಮ ವ್ಯೂವರ್ಸ್ ಬರಲಿ, ನಮಗೂ ಅವಕಾಶ ಕೊಡಲಿ, ಬನ್ನಿ. ಆನ್ ಟೇಬಲ್ ನಲ್ಲಿ ಖಂಡಿತ ಮಾಡ್ಕೊಡ್ತೀನಿ. ಖಂಡಿತ. ಹೊಸ ಶೋರೂಮ್ ಅಂತ ಎಲ್ಲಾನು ಕಾಸ್ಟ್ ಕೊಡ್ತಿದ್ದಾರೆ. ಅಂಡ್ ಬನ್ನಿ ಒಂದ್ಸರ್ತಿ ಇದೇ ಆಫರ್ನ ನೀವು ಗ್ರ್ಯಾಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಹಾಗೆ ನೆಕ್ಸ್ಟ್ ಇರೋದು ಸರ್ ಚವರ್ಲೆಟ್ ರಿಟ್ಸ್ ಸರ್. ಸುಜುಕಿ ರಿಟ್ಸ್ 2012 ಮಾಡಲು, ಸೆಕೆಂಡ್ ಓನರ್, LXA ವೇರಿಯಂಟ್. ಆದ್ರೆ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿ, ಇಂಟೀರಿಯರ್ಸ್ ಎಲ್ಲ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಹಿಂದೆ ಮುಂದೆ ಎಲ್ಲ ನೋಡ್ಕೊಳ್ಳಿ, ಎಲ್ಲ ರೈಟ್ ರೌಂಡ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರು. ಡ್ರಿವನ್ ಆಗಿರೋದು ಸರ್ ಇದು? ಸರ್ ಇದು ಡ್ರೈವನ್ ಬಂದ್ಬಿಟ್ಟು 72,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಇದು 2,000 ಓಡಿರೋದು, ಕರ್ನಾಟಕ ನಂಬರು, 19 ಪಾಸಿಂಗ್ ಆಗಿರೋದು, ಪ್ಯೂರ್ ಕರ್ನಾಟಕ ವೆಹಿಕಲ್. LXI ವೇರಿಯಂಟು ನಿಮಗೆ ಬೇಸಿಕ್ ವೇರಿಯಂಟ್ ಆಗಿರುತ್ತೆ ಪೆಟ್ರೋಲ್ ಅಲ್ಲಿ. ಸರ್ ಪ್ರೈಸಿಂಗ್? ಸರ್ ಖಂಡಿತ ಸರ್, 3 ಲಕ್ಷ ರೂಪಾಯಿ ಕೇಳ್ತಾವ್ರೆ. ನಾನು 275 ಬಂದ್ರೆ ಮಾಡ್ಕೊಟ್ಬಿಡ್ತೀನಿ ಸರ್. 2,75,000. 2,75,000 ರೂಪಾಯಿಗೆ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಇರೋದು ಸರ್ I10. ಸರ್ ಇದು I10 ಮಹಾರಾಷ್ಟ್ರ ರಿಜಿಸ್ಟ್ರೇಷನ್, 2008 ಮಾಡಲು. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಟೈರ್ಸ್ ಕಂಡೀಷನ್ ಎಲ್ಲ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಓಕೆ. ರೇರ್ ಸೈಡ್, ಕಡಿಮೆ ಬಜೆಟ್ ಅವರು ನೋಡೋರು, ಚಿಕ್ಕ ಫ್ಯಾಮಿಲಿ ಅವರು ಬಂದು ತೊಗೊಳ್ಳಿ ಗಾಡಿ. ತುಂಬಾ ಚೆನ್ನಾಗಿದೆ. ನಂಗೆ NOC ಸಮೇತ 1,20,000 ರೂಪಾಯಿಗೆ ಮಾಡ್ಕೊಡ್ತೀನಿ. 2008 ಮಾಡಲು ಮ್ಯಾಗ್ನಾ ಪ್ಯೂರ್ 1,20,000 ರೂಪಾಯಿ ಕರ್ನಾಟಕ. ಓಕೆ. NOC ಸಮೇತ, ಕರ್ನಾಟಕ ರಿಜಿಸ್ಟ್ರೇಷನ್ ಸಮೇತ 1,50,000 ರೂಪಾಯಿಗೆ ಮಾಡ್ಕೊಡ್ತೀನಿ. 1,50,000ಕ್ಕೆ I10 ಮ್ಯಾಗ್ನಾ ಕರ್ನಾಟಕ ನಂಬರ್ ಜೊತೆಗೆ ಸಿಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್, ಇದು ಮಹೀಂದ್ರಾ ಝೈಲೋ ಸರ್. ಇದು ಡಿಮಾಂಡ್, ದೊಡ್ಡ ಫ್ಯಾಮಿಲಿ ಅವ್ರಿಗೆ, ನಮ್ಮ ಹಳ್ಳಿಯವ್ರಿಗೆ ತುಂಬಾ ಡಿಮ್ಯಾಂಡಿಂಗ್ ವೆಹಿಕಲ್. ಝೈಲೋ 2012 ಮಾಡಲು, ಡಿಸೆಂಬರ್ 2013 ಆಗುತ್ತೆ. ತುಂಬಾ ಚೆನ್ನಾಗಿದೆ ವೆಹಿಕಲ್. ಇದು ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಕಂಪ್ನಿ ಫಿಟ್ಟಿಂಗ್. ಓಕೆ. ಏನು ಅಡಿಷನಲ್ ಏನು ಮಾಡಿಲ್ಲ. ಅಡಿಷನಲ್ ಅಂದ್ರೆ ಪವರ್ ವಿಂಡೋಸ್ ಎಲ್ಲ ಅಡಿಷನಲ್ ಹಾಕೋರೆ, ಮ್ಯಾಗ್ವೀಲ್ ಅಡಿಷನಲ್ ಹಾಕೋರೆ. ಓಕೆ. ತುಂಬಾ ಚೆನ್ನಾಗಿದೆ. ಅಂಡ್ ಓಡಿರೋದು ಸರ್ ಇದು? ಸರ್ ಇದು 99,000 ಕಿಲೋಮೀಟರ್ ಓಡಿದೆ. ಪ್ರೈಸಿಂಗ್ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು 3 ಲಕ್ಷ ರೂಪಾಯಿ ಕೇಳ್ತಾವ್ರೆ. 2,80,000 ರೂಪಾಯಿ, 2,80,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. 2012 ಮಾಡಲು, ಸೆಕೆಂಡ್ ಓನರ್, 7 ಸೀಟರ್. ತುಂಬಾ ಚೆನ್ನಾಗಿದೆ ವೆಹಿಕಲ್. ಬನ್ನಿ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಮತ್ತೊಂದು ಇರೋದು ಚವರ್ಲೆಟ್ ಬೀಟ್ ವೈಟ್ ಕಲರ್ ಅಲ್ಲಿ. ಹೌದು ಸರ್, ಚವರ್ಲೆಟ್ ಬೀಟ್ ವೈಟ್ ಕಲರ್, LD ಮಾಡಲು, ಟಾಪ್ ಎಂಡ್ ಮಾಡಲು, ಪೆಟ್ರೋಲ್. ಮ್ಯಾಗ್ವಿಲ್ ಬರುತ್ತೆ ನಿಮಗೆ, ಫುಲ್ಲಿ ಟಾಪ್ ಎಂಡ್ ಅಂತ ಹೇಳ್ತಿದ್ದಾರೆ. ಇಂಟೀರಿಯರ್ ಹೋಗೋದಾದ್ರೆ ನಿಮಗೆ ಟಾಪ್ ಎಂಡ್ ಅಂತಂದ್ರೆ ಎಲ್ಲ ಫೀಚರ್ಸ್ ಬರುತ್ತೆ. ಏರ್ ಬ್ಯಾಗ್ ಸಮೇತ ಇರುತ್ತೆ, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸು. ಅಂಡ್ ಡ್ರಿವನ್ ಆಗಿರೋದು ಸರ್ 80,000 ಡ್ರೈವನ್ ಆಗಿದೆ. ಓಕೆ. ನಿಮ್ಮ ವ್ಯೂವರ್ಸು ನಿಮ್ಮ ಚಾನಲ್ ಮುಖಾಂತರ ಬಂದರೆ 1,80,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. 1,80,000ಕ್ಕೆ ಚವರ್ಲೆಟ್ ಬೀಟು ಡೀಸೆಲ್ ವೇರಿಯಂಟು, ಪೆಟ್ರೋಲ್ ವೇರಿಯಂಟ್. ಓಕೆ.
ನೆಕ್ಸ್ಟ್ ರೆಡ್ ಕಲರ್ ಅಲ್ಲಿ ವೋಲ್ಕ್ಸ್ವ್ಯಾಗನ್ ಪೋಲೋ ಇರೋದು ಸರ್. ಸರ್ ಖಂಡಿತ ಪೋಲೋ ಇದೆ, ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್, 1.2 ಇಂಜಿನ್, ಓಕೆ ಡೀಸೆಲ್ ಪೆಟ್ರೋಲ್, 2011 ಪೆಟ್ರೋಲ್, ಓಕೆ ಟ್ರೆಂಡ್ ಲೈನ್ ಆಗಿರುತ್ತೆ. ಬೇಸ್ ವೇರಿಯಂಟು ಸರ್. ಪ್ರೈಸಿಂಗ್ ಬಂದ್ಬಿಟ್ಟು ಇದು 2,85,000 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. ಸೆಕೆಂಡ್ ಓನರ್, 2011 ಮಾಡಲು, ಸೆಕೆಂಡ್ ಓನರ್. ಒಂದೇನಾದ್ರು ಡೆಡ್ಲಿ ಪ್ರೈಸ್ ಏನಾದ್ರು ಸರ್ ಖಂಡಿತ ಬರಲಿ ನಿಮ್ಮ ಚಾನಲ್ ಮುಖಾಂತರ ಆನ್ ಟೇಬಲ್ ಕೂತ್ಕೊಂಡು ಮಾತಾಡಲಿ, ಖಂಡಿತ ಮಾಡ್ಕೊಡ್ತೀನಿ ಸರ್. ತುಂಬ ಚೆನ್ನಾಗಿದೆ ಗಾಡಿ. ನೆಕ್ಸ್ಟ್ ಇರೋದು ಸರ್ ಮಾರುತಿ ಸುಜುಕಿ ಡಿಸೈರ್ ಸರ್. ಹೌದು ಸರ್, ಡಿಸೈರ್ 2010 ಮಾಡಲು, ಅದರ್ ಸ್ಟೇಟ್ ವೆಹಿಕಲ್, ತುಂಬ ಚೆನ್ನಾಗಿದೆ. ಅಂಡ್ VXI ವೇರಿಯಂಟು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ. ಇಂಟೀರಿಯರ್ ನಿಮಗೆ ಹೋಗೋದಾದ್ರೆ ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಕೂಡ ಬರುತ್ತೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಕಂಪ್ನಿಯಿಂದನೇ ಆಫ್ಟರ್ ಮಾರ್ಕೆಟ್ ಏನೂ ಹಾಕಿಲ್ಲ. 2010 ಡೆಲ್ಲಿ ಪಾಸಿಂಗು ಸರ್ ವಿತ್ NOC ಪ್ರೈಸಿಂಗ್ ಸರ್. ವಿತ್ NOC ಪ್ರೈಸಿಂಗ್ 1,90,000 ಆನ್ ಟೇಬಲ್. ಬನ್ನಿ, ಮುಂದೆ ಬರಲಿ, ಮಾತಾಡಲಿ, ಗಾಡಿ ನೋಡಲಿ, ಡ್ರೈವ್ ಮಾಡಲಿ, ಖಂಡಿತ ಕಡಿಮೆ ಮಾಡಿಕೊಡ್ತೀನಿ ಸರ್. 2010 2 ಲಕ್ಷ 1,90,000 2010 ಮಾಡಲು ಡಿಸೈರ್ ಸಿಕ್ಕಿರೋದು. ಬನ್ನಿ ಒಂದ್ಸರ್ತಿ ನೋಡಿ, ಅದ್ರ ಮೇಲೆ ನೆಗೋಷಿಯೇಟ್ ಆಗುತ್ತೆ. ಹಾಗೆ ಇನ್ನೊಂದು ವೆಹಿಕಲ್ ಡೀಸೆಲ್ ಅಲ್ಲಿ ನಿಮ್ಗೆ ಪೆಟ್ರೋಲ್ ಅಲ್ಲಿ ನಿಮ್ಗೆ ಅಮೇಜ್ ಬೇಕು ಅನ್ನೋರಿಗೆ ಒಂದು ವೆಹಿಕಲ್ ಇರೋದು. ಇದು ಡೆಲ್ಲಿ ಪಾಸಿಂಗ್ ಆಗಿರೋದು, 2014 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಚೆನ್ನಾಗಿದೆ ಗಾಡಿ. ಓಡಿರೋದು ಟಾಪ್ ಟು ಬಾಟಮ್ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ ಸರ್. ಓಡಿರೋದು ಇದು ಬಂದ್ಬಿಟ್ಟು 78,000 ಓಡಿದೆ. ಪೆಟ್ರೋಲ್ ವೆಹಿಕಲ್, ಟಾಪ್ ಅಂಡ್ ಮಾಡಲ್. ಇದೂನು ಕರ್ನಾಟಕ ನಂಬರ್ ಸರ್. ಇದು ಸರ್ ಇದು ಕರ್ನಾಟಕ ನಂಬರ್ ಸಮೇತ 3,10,000 ರೂಪಾಯಿಗೆ ಮಾಡ್ಕೊಡ್ತೀನಿ. NOC ಸಮೇತ ಕೇಳೋರು ಕೇಳ್ತಾ ಇದ್ದಾರೆ, ನಾನು 2,60,000 ರೂಪಾಯಿಗೆ ಮಾಡ್ಕೊಡ್ತೀನಿ. 2,60,000ಗೆ ನಿಮಗೆ ವಿತ್ NOC ಬೇಕಂದ್ರೆ ಸಿಗುತ್ತೆ ನಿಮಗೆ. ಬನ್ನಿ ಒಂದ್ಸರ್ತಿ, ಅದರಲ್ಲೂ ನೆಗೋಷಿಯೇಟ್ ಸರ್. ಸಿಂಗಲ್ ಓನರ್ ವೆಹಿಕಲ್ ಖಂಡಿತ ಸರ್ ಮಾಡ್ಕೊಡ್ತೀನಿ.